ನಿಮಗೆ ಬುದ್ಧಿ ಬಂದಿಲ್ಲ. ನಾನು ಎಷ್ಟು ಹೇಳಿದೆ ನಲ್ಲಿಗಳು ಸೋರ್ಬಾರ್ದು ಅಂತ ಹೇಳಿ. ಅಮ್ಮಂಗೆ ಕಾಲು ಬಾವಾಗ್ಬಿಟ್ಟಿದೆ, ಹುಷಾರಿಲ್ಲ, ಫುಲ್ ಪೇನ್ ಆಗ್ಬಿಟ್ಟಿದೆ ಕಾಲು. ಗಿಡ ಒಣಗಲೇಬಾರ್ದು, ಫುಲ್ ಕೋಲ್ಡ್ ಆಗ್ಬಿಟ್ಟಿದೆ ಫ್ರೆಂಡ್ಸ್, ಸಾಕಾಗ್ಬಿಟ್ಟಿದೆ. ಶಾಪ್ ಹತ್ರ ಹೋಗ್ಬರೋಣ ಬಾ ಅಂತ ಹೇಳಿದ್ರು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ವಲ್ಪ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು ಸಂಡೇ, ಮನೇಲೇ ಇದ್ದೀನಿ. ತುಳಸಿ ಗಿಡ ಯಾಕೋ ಒಣಗೋಗ್ಬಿಟ್ಟಿತ್ತು. ಮನೇಲಿ ಎಲ್ಲರೂ ಬೈತಾ ಇದ್ರು ತುಳಸಿ ಗಿಡ ಒಣಗೋಗಿದೆ ಅಂತ ಹೇಳಿ. ಹಾಗಾಗಿ ಇವತ್ತು ಫಸ್ಟ್ ಬೆಳಗ್ಗೆ ಸ್ನಾನ ಮುಗಿಸ್ಕೊಂಡು ತುಳಸಿ ಸಸಿ ತಂದ್ಕೊಟ್ಟಿದ್ರು ನೇತ್ರಮ್ಮ. ತಂದ್ಕೊಡಕ್ಕೆ ಹೇಳಿದ್ದೆ, ಪಾಪ ತಂದ್ಕೊಟ್ಟಿದ್ದಾರೆ. ಒಂದು 4 ಸಸಿ ಇದ್ದಾವೆ, 2 ಪಾಟಲ್ಲಿ ಹಾಕ್ಬಿಡೋಣ ಅಂತ ಹೇಳಿ. ಸೊ ಇದು ನೋಡ್ಬೇಕು, ಮಣ್ಣು ಗೊಬ್ಬರ ಹಾಕ್ತಾ ಇರಬೇಕು. ನೋಡಿ ಗಟ್ಟಿ ಕುತ್ಕೊಂಡ್ಬಿಟ್ಟಿದೆ. ಸೊ ಇವಾಗ ಇದನ್ನೆಲ್ಲ ಎಬ್ಬಿಬಿಟ್ಟು 1-2 ಪಾಟಲ್ಲಿ ತುಳಸಿ ಗಿಡ ಹಾಕೋಣ. ತುಳಸಿ ಗಿಡ ಇದ್ದಷ್ಟು ತುಂಬಾನೇ ಒಳ್ಳೇದು. ಸೊ ಗೊತ್ತಿಲ್ಲ, ಸಡನ್ ಆಗಿ ಒಣಗೋಗ್ಬಿಟ್ಟಿದೆ. ಚೆನ್ನಾಗಿತ್ತು ಫ್ರೆಂಡ್ಸ್, ಸಡನ್ ಆಗಿ ಒಣಗಬಾರ್ದು, ಒಂಥರ ಬೇಜಾರಾಗ್ಬಿಡುತ್ತೆ. ಇವಾಗ ಹಾಕೋಣ. ಇದು ರೀ, ಮಣ್ಣು ಬಹಳ ಗಟ್ಟಿ ಕುತ್ಕೊಂಡಿದೆ ರೀ. ಅಪ್ಪ ಇರುವೆ. ಬೆಳಗ್ಗೆ ಎದ್ದ ತಕ್ಷಣ ಯಾವ ಕೆಲಸನೂ ಮಾಡಿಲ್ಲ. ಫಸ್ಟ್ ನಾನು ತುಳಸಿ ಗಿಡ ಹಾಕಬೇಕಿತ್ತು. ಆ ಮಣ್ಣು ಎಷ್ಟು ಗಟ್ಟಿಯಾಗಿ ಕುತ್ಕೊಂಡಿತ್ತು ಗೊತ್ತಾ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಗಟ್ಟಿಯಾಗಿತ್ತು. ನಮಗೆ ಹೊಟ್ಟೆಪಾಡಿಗೆ ನಮಗೆ ಏನು ಆರೈಕೆ ಮಾಡ್ಕೋತೀವೋ ಹಾಗೆ ಗಿಡಗಳಿಗೂ ಕೂಡ ಮಾಡಬೇಕು. ಎಲ್ಲೋ ನನ್ನ ಅಲಕ್ಷ್ಯದಿಂದ ಈ ತುಳಸಿ ಗಿಡ ಒಣಗ್ತೋ ಏನು ಸಿಕ್ಕಾಪಟ್ಟೆ ಬೇಜಾರು ಕೂಡ ಆಗುತ್ತೆ. ಫೈನಲಿ ತುಳಸಿ ಗಿಡ ಹಾಕಿದೆ. ಅಮ್ಮ ಅಣ್ಣ ಕೂಡ ಬೈತಾ ಇದ್ರು ಒಣಗಬಾರ್ದು ಅಂತ ಹೇಳಿ. ಫೈನಲಿ 2 ಪಾಟಲ್ಲಿ ಹಾಕಿದೆ. ನಮ್ಮ ಅತ್ತಿಗೆನೂ ಕೂಡ ಮೊನ್ನೆ ಹೇಳಿದರು, ಒಂದು 4-5 ಪಾಟಲ್ಲಿ ಹಾಕಿಟ್ಬಿಡ್ರಿ ಅಂತ ಹೇಳಿ. ಹಾಗೆ 1-2 ಪಾಟಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ಇನ್ನೂ ಸ್ವಲ್ಪ ಹಾಕಬೇಕು ಫ್ರೆಂಡ್ಸ್. ತುಳಸಿ ಎಲ್ಲ ಹಾಕಿದ್ದೀನಿ. ತುಳಸಿ ಎಲ್ಲ ಹಾಕಿಬಿಟ್ಟು ಟಿಫನ್ ಎಲ್ಲ ತಿನ್ಕೊಂಡು ಇವಾಗ ಶಾಪಿಗೆ ಬಂದಿದ್ದೀನಿ. ಫುಲ್ಲು ಶೀತ ಆಗಿಬಿಟ್ಟಿದೆ, ಫುಲ್ ಕೋಲ್ಡ್ ಆಗಿಬಿಟ್ಟಿದೆ ಫ್ರೆಂಡ್ಸ್, ಸಾಕಾಗ್ಬಿಟ್ಟಿದೆ. ಸುಮ್ಮನೆ ಮಲಗಬೇಕು. ಮನೇಲಿದ್ದರೆ ಏನೂ ಕೆಲಸನೂ ಮಾಡೋಕ್ಕಾಗ್ತಾ ಇಲ್ಲ. ನಮ್ಮ ಮನೆಯವರು ಶಾಪ್ ಹತ್ರ ಹೋಗ್ಬರೋಣ ಬಾ ಅಂತ ಹೇಳಿದ್ರು. ಇಲ್ಲಿ ನೋಡಿ ಅವ್ರು ಸಾಮಾನು ತುಂಬ್ತಾ ಇದ್ದಾರೆ. ಆ್ಯಕ್ಚುಲಿ ನಮಗೆ ಎಲ್ಲ ಸಾಮಾನೆಲ್ಲ ಬಂದಿದ್ವು, ಅದೆಲ್ಲ ತಂದಿಟ್ಬಿಟ್ಟು ಎಲ್ಲ ಬ್ಯಾಗಿಗೆ ಹಾಕ್ಕೊಳ್ತಾ ಇದ್ದಾರೆ. ಅಂದರೆ ನಾಳೆ ಬೇಗ ಈಸಿ ಆಗುತ್ತೆ ಅಂತ ಹೇಳಿ ಬಂದಿದ್ದೀವಿ. ಅಲ್ಲೈತಲ್ರಿ ಕುಂಕುಮ ಐತಾ, ತಗೊಳ್ಳಿ. ಹೀಗೆ ಎಲ್ಲ ಜೋಡಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಬೆಳಗ್ಗೆಗೆ ಸಾಕಾ, ಬೆಳಗ್ಗೆಗೆ ಈಸಿಯಾಗಿ ಹೋಗ್ಬೋದು. ಇದನ್ನೆಲ್ಲ ಇವಾಗ ಬ್ಯಾಗಲ್ಲಿ ತುಂಬ್ಕೋಬೇಕು. ನೋಡಿ ಹೆಂಗೆ ಹರಡಿದ್ದೀವಿ. ಸೊ ಎಲ್ಲ ಬ್ಯಾಗಲ್ಲಿ ತುಂಬ್ಕೊಂಡ್ಬಿಟ್ಟು ರೆಡಿ ಮಾಡ್ಕೋಬೇಕು ರೀ. ಹಾಗೆ ಅಮ್ಮನ ಮನೆ ಹತ್ರ ಹೋಗ್ಬರೋಣ. ಹಾಗೆ ಅಮ್ಮನಿಗೂ ಕೂಡ ಹುಷಾರಿಲ್ಲ, ಬೆಳಗ್ಗೆನೇ ಹೋಗಬೇಕಾಗಿತ್ತು. ಇನ್ನು ಇಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಅಮ್ಮಂಗೂ ಕೂಡ ನೋಡಿಕೊಂಡು ಮನೆಗೆ ಹೋಗಿ ಫುಲ್ ಇವತ್ತು ರೆಸ್ಟ್ ಮಾಡೋಣ ಅಂತ ಇದ್ದೀನಿ. ಸೊ ಟ್ಯಾಬ್ಲೆಟ್ಸ್ ತೊಗೋಬೇಕು ಕೋಲ್ಡಿದ್ದು. ಮನೆಗೆ ಹೋಗಿ ಅಮ್ಮಂಗೆ ನೋಡ್ಕೊಬೇಕು. ಸೊ ಮತ್ತು ಅಡುಗೆ ಮಾಡಬೇಕಿನ್ನ, ಅಡುಗೆನೂ ಕೂಡ ಆಗಿಲ್ಲ. ಫುಲ್ಲು ಮಳೆ ಇವತ್ತು ಸ್ವಲ್ಪ ಕಡಿಮೆ ಇದೆ, ಗೊತ್ತಿಲ್ಲ ಯಾವಾಗ ಬರುತ್ತೋ ಏನು ಅಂತ ಹೇಳಿ. ಸೊ ಓಕೆ ಫ್ರೆಂಡ್ಸ್, ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ಅಮ್ಮಂಗೆ ನೋಡಿಕೊಂಡು ಸೊ ಮನೆಯಲ್ಲಿ ಸಿಗ್ತೀನಿ. ಇಲ್ಲಿ ಅಮ್ಮನ ಮನೆಗೆ ಬಂದೆ. ಕಾಲು ನೋಡಿ ಎಷ್ಟು ಬಾವು ಬಂದುಬಿಟ್ಟಿದೆ. ಮೊನ್ನೆ ನೋಡಿದಾಗ ಬಾವು ಇರಲಿಲ್ಲ, ಇವಾಗ ಸ್ವಲ್ಪ ಬಾವಾಗಿದೆ. ಈ ಕಾಲು ಓಕೆ ಚೆನ್ನಾಗಿದೆ, ಬಟ್ ಈ ಕಾಲು ತುಂಬ ಬಾವು ಬಂದುಬಿಟ್ಟಿದೆ. ಸೊ ಅಮ್ಮಂಗೆ ಹೆಜ್ಜೆ ಇಡುವಾಗ ಸಿಕ್ಕಾಪಟ್ಟೆ ನೋವು ಬರುತ್ತೆ. ಹಾಗಾಗಿ ಜಾಸ್ತಿ ಓಡಾಡೋಕ್ಕೆ ಆಗ್ತಾ ಇಲ್ಲ ಅಮ್ಮಂಗೆ. ಅಂದರೆ ಹಾಲಿಂದ ರೂಮಿಂದ ಹಾಲು ಸ್ವಲ್ಪ ಹಿಡ್ಕೊಂಡು ಬರಬೇಕು. ಹಾಗಾಗಿ ಕೂತ್ಕೊಂಡು ಪಾಪ ಅದರಲ್ಲೂ ಗೆಜ್ಜೆ ವಸ್ತ್ರ ಎಲ್ಲ ಮಾಡ್ತಾ ಇದ್ದಾರೆ. ಹಾಗೆ ಅಣ್ಣ ಮತ್ತು ಈಗ ಆಷಾಢ ಮುಗಿದ ತಕ್ಷಣ ಶ್ರಾವಣಗೆ ಟೈಮೇ ಇರಲ್ಲ, ಪಂಚಮಿ ಹಬ್ಬ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಅವರು ಒಂದೊಂದೇ ಕ್ಲೀನ್ ಮಾಡ್ಕೋತಾ ಇದ್ದಾರೆ. ಇನ್ನು ಫಸ್ಟು ಫ್ರಿಜ್ಜೇ ಕ್ಲೀನ್ ಮಾಡ್ಕೋತಾ ಇದ್ದಾರೆ ಫ್ರೆಂಡ್ಸ್.
ಇನ್ನು ಅಮ್ಮನಿಗೆ ನೋಡ್ಕೊಂಡ್ಬಿಟ್ಟು ಮನೆಗೆ ಬಂದು ಊಟನೂ ಮಾಡಿಲ್ಲ ಫ್ರೆಂಡ್ಸ್, ಹಂಗೆ ಮಲ್ಕೊಂಡ್ಬಿಟ್ಟೆ ನಾನು. ನನಗೆ ಆಗ್ತಾನೇ ಇರಲಿಲ್ಲ. ಇನ್ನು ನಮ್ಮ ಅಮ್ಮನೂ ಕೂಡ ಸ್ಟೀಮ್ ತಗೋ ಅಂತ ತುಂಬ ಹೇಳಿ ಕಳಿಸಿದ್ರು. ಹಾಗಾಗಿ ಸ್ವಲ್ಪ ಸ್ಟೀಮ್ ತೊಗೊಂಡ್ರೆ ಸಮಾಧಾನ ಆಗುತ್ತೆ ಅಂತ ಹೇಳಿ ಸ್ಟೀಮ್ ತೊಗೊಂಡೆ. ಇವತ್ತು ತುಂಬ ದಿನಗಳಿಂದ ನಲ್ಲಿಗಳು ಸೋರ್ತಾ ಇದ್ವು. ಸೊ ನಲ್ಲಿಗಳು ಸೋರಬಾರ್ದು, ಎಷ್ಟು ಹೇಳಿದ್ರು ಕೇಳ್ತಿರ್ಲಿಲ್ಲ ನಮ್ಮ ಮನೆಯವರು. ನಾನು ಹೇಳಿದಾಗ ಕೇಳಿಲ್ಲ, ಯಾವುದೋ ಒಂದು ವಿಡಿಯೋ ನೋಡಿದಾಗ ಇವತ್ತು ತಕ್ಷಣ ಹೋಗಿ ತಗೊಂಡು ಬಂದಿದ್ದಾರೆ. ಇದು ನೋಡಿ, ಬಾತ್ರೂಮ್ ನಲ್ಲಿಗಳು ಸೋರ್ತಾ ಇದ್ವು. ಹಾಗೆ ಸೋಪಿಂದು ಕೂಡ ತುಂಬ ರಸ್ಟ್ ಹಿಡ್ದಂಗಾಗಿತ್ತು. ಸೊ ಇದು ಒಂದು ತಂದಿದ್ದಾರೆ. ಇದು ಹೇಳೇ ಇರಲಿಲ್ಲ ನನಗೆ. ರೀ, ಒಳ್ಳೆ ಕ್ವಾಲಿಟಿ ತಂದಿದ್ದೀರಾ. ಅದು ಹಳೇದು ಹೆಂಗೋ ಆಗ್ಬಿಟ್ಟಿದೆ. ಸೊ ತುಂಬ ಚೆನ್ನಾಗಿರುತ್ತೆ ಹೊಸದಾಗ. ಹೋಗ್ತಾ ಹೋಗ್ತಾ ಯಾಕೋ ನಮ್ದು ಇದು ಹಾಳಾಗೋಯ್ತು. ಹಾಗೆ ಇದು ಒಂದು ತೊಗೊಂಡು ಬಂದಿದ್ದಾರೆ, ಸ್ಪ್ರೇದು. ಎಲ್ಲ ಸೋರ್ತಾ ಇತ್ತು ಫ್ರೆಂಡ್ಸ್ ನಮ್ಮ ಮನೇಲಿ ನಲ್ಲಿಗಳು. ತುಂಬ ಬೇಜಾರಾಗ್ತಾ ಇತ್ತು. ಇವಾಗ ಫೈನಲಿ ಮುಹೂರ್ತ ಕೂಡಿ ಬಂದಿದೆ. ಇನ್ನು ಎಲ್ಲ ಹಾಕ್ಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ನಾನು ಇಷ್ಟೊತ್ತು ತನಕ ಕುತ್ಕೊಂಡು ಸೊಪ್ಪು ಆರಿಸಿದ್ದೀನಿ ನಾಳೆಗೆ. ಸಬ್ಬಾಸಿಗೆ ಸೊಪ್ಪು ನೋಡಿ, ಇದು ನೋಡ್ರಿ ಸೋಪಿಂದು. ಹೆಂಗೆ ತಂದಾಗ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಫ್ರೆಂಡ್ಸ್, ಸಖತ್ತಾಗಿತ್ತು. ಇವಾಗ ರಸ್ಟ್ ಹಿಡ್ದಂಗೆ ಆಗ್ಬಿಟ್ಟಿದೆ. ಅದಕ್ಕೆ ಇದನ್ನು ಕೂಡ ಹೊಸದು ತಂದಿದ್ದಾರೆ. ಏನೋ ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತೆ ನನ್ನ ಗಂಡಂಗೆ. ಇದು ನಾನು ಹೇಳೇ ಇರಲಿಲ್ಲ, ಬಟ್ ಅವರೇ ನೋಡ್ದಂಗೆ ಹಿಂಗಾಗಿದೆ ನೋಡಿ. ಚಿ 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 ಇವೆಲ್ಲ ಚೆನ್ನಾಗಿದ್ದಾವೆ. ಬಟ್ ಇಲ್ಲಿದೊಂದು ಸ್ಪ್ರೇನಲ್ಲಿ, ಆಮೇಲೆ ಇದೊಂದು ಎಲ್ಲ ಹಾಳಾಗಿತ್ತು. ತಗೊಂಡು ಬಂದು ಹಾಕ್ತಾ ಇದ್ದಾರೆ. ಇದು ಬರುತ್ತೋ ಇಲ್ಲೋ ರೀ, ಈ ನಲ್ಲಿ ಯಾಕೋ ಡಿಫ್ರೆಂಟ್ ಆಗಿದೆ. ನೋಡೋಣ ಕೂರ್ಸಿದ ಮೇಲೆ ಹೆಂಗೆ ಕಾಣುತ್ತೋ, ಕೂಡುತ್ತೋ ಇಲ್ಲೋ ನೋಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಫೈನಲಿ ಹಾಕಿದ್ದಾರೆ. ಆವಾಗಲೇ ಹೆಂಗಿತ್ತು, ಇವಾಗ ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ. ಬಟ್ ಮತ್ತೆ ಹಿಂಗೆ ಆಗಬಾರ್ದು ರೀ ಸರ್. ನಾನು ಹೇಳಿದಾಗ ನಿಮಗೆ ಬುದ್ಧಿ ಬಂದಿಲ್ಲ. ನಾನು ಎಷ್ಟು ಹೇಳಿದೆ ನಲ್ಲಿಗಳು ಸೋರಬಾರ್ದು ಅಂತ ಹೇಳಿ. ಇವಾಗ ತಂದು ಹಾಕಿದ್ದಾರೆ. ಅದ್ರ ಜೊತೆಗೆ ಇದನ್ನು ತಂದಿದ್ದು ತುಂಬ ಖುಷಿ ಆಯಿತು. ಸೊ ಇದನ್ನು ಕೂಡ ಸೋರ್ತಾ ಇತ್ತು. ಮೋಸ್ಟ್ಲಿ ಇದು ಕೆಳಗಡೆ ಬೀಳ್ಸಿದ್ರು ಅನ್ಸುತ್ತೆ ಮಕ್ಕಳು, ಹಾಗಾಗಿ ಸೋರ್ತಾ ಇತ್ತು. ಇವಾಗ ಫುಲ್ ಹೊಸದು ಹಾಕಿದ್ದಾರೆ. ಇದೊಂದು ಅದು ಆಮೇಲೆ ಹಾಕ್ತೀರಾ? ಸ್ಪಾನರ್ ಇಲ್ವಾ? ಸಖತ್ ಕಾಣ್ತಾ ಇದೆ. ಥ್ಯಾಂಕ್ ಯು ರೀ. ಇದು ನೆಕ್ಸ್ಟ್ ಡೇದು ವಿಡಿಯೋ ಫ್ರೆಂಡ್ಸ್. ಅಮ್ಮನ ಮನೆಯಲ್ಲಿ ಆಷಾಢಮ್ಮನ ಪೂಜೆ ಮಾಡ್ತಾರೆ ಪ್ರತಿ ವರ್ಷ. ನಾವು ಕೂಡ ಮಾಡ್ತೀವಿ. ನಮ್ಮ ಮನೇಲೂ ಹೇಗೆ ಮಾಡ್ತೀವಿ ಅಂತ ಹೇಳಿ ಅದು ಕೂಡ ತೋರಿಸ್ತೀನಿ. ಅಮ್ಮನ ಮನೆಯಲ್ಲಿ ಕುಚ್ಚು ಕಡುಬು, ಆಮೇಲೆ ಆರತಿಗಳೆಲ್ಲ ಮಾಡಿಬಿಟ್ಟು ಅನ್ನ, ಮೊಸರು, ಪಲ್ಯ ಎಲ್ಲ ಮಾಡಿ ನೈವೇದ್ಯ ಇಟ್ಟು ದೇವಸ್ಥಾನಕ್ಕೆ ಹೋಗ್ತಾರೆ. ಒಂದು 5 ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಬರ್ತಾರೆ. ಸೊ ಈ ಪ್ರತಿ ವರ್ಷ ಆಷಾಢದಲ್ಲಿ ಆಷಾಢಮ್ಮನ ಪೂಜೆ ಮಾಡಲೇಬೇಕು, ಮಾಡ್ತೀವಿ, ತಪ್ಪಿಸೋದೇ ಇಲ್ಲ. ಇನ್ನು ಅಮ್ಮನೂ ಅಣ್ಣ ಇಬ್ಬರು ಕೂಡ ದೇವಸ್ಥಾನಕ್ಕೆ ಹೊರಟರು. ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಅಮ್ಮಂಗೆ ಸ್ವಲ್ಪ ಮತ್ತೆ ಹಾಸ್ಪಿಟಲ್ಗೆ, ಅದು ಕಾಲು ನೋವು ಇದೆಯಲ್ಲ, ಪೇಯ್ನ್ ಇದೆಯಲ್ಲ, ಹಾಗಾಗಿ ಸ್ವಲ್ಪ ಇವಾಗ ಓಡಾಡ್ತಾ ಇದ್ದಾರೆ. ಆದರೂ ಸ್ವಲ್ಪ ನೋವು ಜಾಸ್ತಿನೇ ಇದೆ ಅಂತ ಹೇಳ್ತಾರೆ. ಬಟ್ ಅಮ್ಮ ಹೇಳ್ಕೊಡೋದಿಲ್ಲ. ಸೊ ಯಾರಿಗೂ ಜಾಸ್ತಿ ಹೇಳಲ್ಲ, ಜಾಸ್ತಿ ಪೇಯ್ನ್ ಆಗ್ತಾ ಇದೆ ಅವ್ರಿಗೆ ಆಗಿಲ್ದಾಗ ಅವರು ಹೋಗೋದು ಆಸ್ಪತ್ರೆಗೆ. ಇನ್ನು ಅವರು ಹೋದರು, ನಾನು ಮನೆಯಲ್ಲೇ ಇದ್ದೆ. ನೋಡಿ, ಇದು ಬಿಲ್ಪತ್ರೆ ಗಿಡ ಸಣ್ಣದು ಹಾಕಿದ್ರು, ಇವಾಗ ಎಷ್ಟು ಚೆನ್ನಾಗಿ ಚಿಗುರಿದೆ. ಇನ್ನು ಮನೆ ಮುಂದೆ ಎಷ್ಟೊಂದು ಗಿಡಗಳು ಹಾಕಿದ್ದಾರೆ. ಟೆರೆಸ್ ಮೇಲೂ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಗಿಡಗಳು ಇದ್ದಾವೆ. ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಹೋಳಿಗೆ ಸಾರು ನೀನೇ ಮಾಡು ಅಂತ ಹೇಳಿದ್ದಕ್ಕೆ ಅವ್ರು ಹೋದರು. ನೆಕ್ಸ್ಟ್ ನಾನು ಹೋಳಿಗೆ ಸಾರು ಮಾಡಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಅಣ್ಣ ನೀನೇ ಮಾಡು, ಚೆನ್ನಾಗಿ ಮಾಡ್ತೀಯಾ ಅಂತ ಹೇಳಿ ನಾನು ಸ್ವಲ್ಪ ಲೇಟಾಗಿ ಬಂದುಬಿಟ್ಟೆ. ಎಲ್ಲನೂ ಮಾಡಿಕೊಂಡು ಸಾರು ಒಂದು ಬಿಟ್ಟಿದ್ರು. ಬಟ್ ನಾನು ಸಾರು ಮಾಡಿಕೊಂಡು ಅವರು ಹೋದ್ರಲ್ಲ. ಸೊ ನೋಡಿ, ಇದು ಆರತಿ ಮಾಡ್ಕೊಳ್ಳೋಕ್ಕೆ ಬದನೇಕಾಯಿ ಪಲ್ಯ ಎಲ್ಲ ಮಾಡಿಕೊಂಡು, ಈ ಥರ ಕಡುಬೆಲ್ಲ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ರು. ಇನ್ನು ನಾನು ಹೋಳಿಗೆ ಸಾರು ಮಾಡಿ, ಇನ್ನು ನಾನು ಕೂಡ ಮನೆಗೆ ಹೋಗಿ ಆಷಾಢಮ್ಮನ ಪೂಜೆ ಮಾಡಬೇಕು. ಸೊ ನಮ್ಮ ಮನೆಯಲ್ಲಿ ಹೇಗೆಲ್ಲ ಆಷಾಢಮ್ಮನ ಪೂಜೆ ಮಾಡ್ತೀನಿ ಅಂತ ಹೇಳಿ ಅದನ್ನು ಕೂಡ ವಿಡಿಯೋ ಮಾಡ್ಕೊಳ್ತೀನಿ. ಸೊ ಖಂಡಿತ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.